ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 19. ನಾವು ಕಳೆದ ಅಧ್ಯಾಯವನ್ನ ಕೇಳಿದ್ರೆ ನಾವು ನಿಜವಾಗ್ಲೂ ಒಂದು ವಿವಾಹ ಮಹೋತ್ಸವವನ್ನ ಕಣ್ಣಾರೆ ನೋಡ್ತಾ ಇದ್ದೀವೇನೋ ಅನ್ನೋ ಅಷ್ಟು ಸಂತೋಷ ಆಯಿತು ಅಲ್ವಾ ಸ್ನೇಹಿತರೆ. ಅಷ್ಟು ನಿಜವಾದ ರೀತಿಯಲ್ಲಿ ಲೇಖಕರು ಆ ವಿವಾಹ ಮಹೋತ್ಸವವನ್ನ, ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಹೋತ್ಸವವನ್ನ ಅಷ್ಟು ಅರ್ಥಗರ್ಭಿತವಾಗಿ, ಅಷ್ಟು ಪ್ರಕಾಶಿತಮಾನವಾಗಿ ವರ್ಣಿಸಿದ್ದಾರೆ. ಕೊನೆಗೂ ನಾವು ಎಷ್ಟು ಅದೃಷ್ಟವಂತರು ಅಂದ್ರೆ, ಪಾರ್ವತಿ ಪರಮೇಶ್ವರರ ಕಲ್ಯಾಣ ಹೇಗೆ ನಡೀತು, ಇಬ್ಬರು ಯಾವ ರೀತಿಯಲ್ಲಿ ತಯಾರಾಗಿದ್ದರು, ಮದುವೆಗೆ ಯಾರ್ಯಾರು ಬಂದಿದ್ದರು, ಯಾವ ರೀತಿಯಾಗಿ ಅಲಂಕರಿಸಿದ್ದರು, ಪ್ರತಿಯೊಂದನ್ನು ಕೇಳಿದ್ವಿ ಅಲ್ವಾ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳ್ತಾರೆ ಅಂದ್ರೆ, ಗೌರಿಯ ವಿವಾಹಕ್ಕೆ ಸಕಲ ಲೋಕವಾಸಿಗಳು ಉಡುಗೊರೆಯನ್ನು ತರುವುದು, ಭೂಲೋಕದಿಂದ ಉಡುಗೊರೆಗಳು ಬಂದಿರುವುದು, ನಾರದರು ಕಾರಣ ತಿಳಿಸುವುದು, ವೈಶ್ಯರನ್ನು ಭೂಮಿಗೆ ಕಳಿಸುವುದು. ಆದಿಶೇಷನು ಧರ್ಮನಂದನನಿಗೆ ಮತ್ತೆ ಹೀಗೆ ಹೇಳತೊಡಗಿದನು. ಭಗವಂತನಾದ ಶ್ರೀ ಮಹಾವಿಷ್ಣುವು ಈಶ್ವರನಿಗೆ ಸ್ವಯಂ ರತ್ನ ನಿರ್ಮಿತ ಕಿರೀಟವನ್ನೂ ಮತ್ತು ಪಾರ್ವತಿಗೆ ಎಂದೂ ಬಾಡದ ಪರಿಮಳಭರಿತ ತಾವರೆಯ ಹಾರವನ್ನೂ ಕಾಣಿಕೆಯಾಗಿ ಕೊಟ್ಟನು. ಸ್ವರ್ಗವಾಸಿಗಳಾದ ದೇವತೆಗಳು ತಮ್ಮಲ್ಲಿದ್ದ ಅಮೂಲ್ಯ ವಸ್ತ್ರಾಭರಣಗಳನ್ನು ಒಸಗೆ ಮಾಡಿದರು. ಪಾತಾಳವಾಸಿಗಳು ಸುವರ್ಣ ಮಣಿಗಳನ್ನೂ ಅರ್ಪಿಸಿದರು. ತರುವಾಯ ಶಿವನಾಣತಿಯನ್ನು ಪಡೆದು ವಿವಾಹಕ್ಕೆ ಬಂದವರೆಲ್ಲ ತಮ್ಮ ಸ್ವಸ್ಥಾನಗಳಿಗೆ ಮರಳಿದರು. ಗೌರಿ ಕಲ್ಯಾಣೋತ್ಸವಗಳಿಂದ ಸಂತೋಷಿಸಿದ ಮಹಾದೇವನು ಸಕಲ ದೇವತೆಗಳ ಉಡುಗೊರೆಗಳನ್ನೂ ಪಾತಾಳ ರಾಜನ ಉಡುಗೊರೆಗಳನ್ನೂ ಹರ್ಷದಿಂದ ವೀಕ್ಷಿಸಿದನು. ಆದರೆ ಭೂಲೋಕವಾಸಿಗಳು ಯಾವ ಉಡುಗೊರೆಗಳನ್ನೂ ತಾರದಿರುವುದನ್ನು ಗಮನಿಸಿ ಈಶ್ವರನು ಕುಬೇರನಿಗೆ, ಓ ಕುಬೇರ, ದೇವದಾನವಾದಿಗಳು ಅಮಿತ ಸಂತೋಷದಿಂದ ನನ್ನ ಮದುವೆಗೆ ಅನೇಕ ಉಡುಗೊರೆಗಳನ್ನು ತಂದಿದ್ದಾರೆ. ಆದರೆ ಮಾನವರು ಕನಿಷ್ಠ ಪಚ್ಚಕರ್ಪೂರ ಕಸ್ತೂರಿಗಳನ್ನು ಕೂಡ ತರಲಿಲ್ಲ. ಇದೇನು ಅಜ್ಞಾನದಿಂದಲೋ, ಮದಾತಿಶಯದಿಂದಲೋ, ಅಥವಾ ನನ್ನಲ್ಲಿಯ ಅನಾದರಣೆಯಿಂದಲೋ ಎಂದು ಕೇಳಿದನು. ಆಗ ಕುಬೇರನು ಅತೀ ವಿನೀತನಾಗಿ, ಓ ದೇವದೇವೇಶ, ಶೂಲಪಾಣೆ, ವೃಷಭಧ್ವಜ, ಸರ್ವಜ್ಞನಾದ ನಿನಗೆ ತಿಳಿಯದ ವಿಷಯವೇನಿದೆ? ಆದರೂ ನನ್ನ ಬಾಯಿಂದಲೇ ಕೇಳಬೇಕೆಂದು ಇಚ್ಛೆ ಇದ್ದರೆ ಅದು ನನ್ನ ಭಾಗ್ಯ. ಬ್ರಹ್ಮನಿಂದ ಕಲ್ಪಗಳಲ್ಲಿ ಬ್ರಾಹ್ಮಣರಿಗೆ ಅಧ್ಯಾಪನ ಯೋಚನೆಗಳು ವೃತ್ತಿಯಾಗಿ ನಿರ್ಣಯಿಸಲ್ಪಟ್ಟಿವೆ. ಸಕಲ ವಸ್ತುಗಳ ಕ್ರಯ ವಿಕ್ರಯ ಪಾಂಡಿತ್ಯವು ವೈಶ್ಯರಿಗೆ ಮೀಸಲಾಗಿದೆ. ಸೇನಾವೃತ್ತಿಯು ಶೂದ್ರರಿಗೆಂದು ನಿರ್ಣಿತವಾಗಿದೆ. ಆದರೆ ತರುವಾಯ ತಾರಾಸುರನ ಆಗ್ರಹದಿಂದ ಆ ಲೋಕದ ವರ್ಣ ಧರ್ಮಗಳು ನಶಿಸಿದವು. ಆಗ ಕ್ಷಾಮವೂ ಸಂಭವಿಸಿತು. ಹಸಿವಿನಿಂದ ಪೀಡಿತರಾದ ಜನರು ಧರ್ಮವನ್ನು ತ್ಯಜಿಸಿದರು. ಪರಮಾತ್ಮ ತಾರಕಾಸುರನ ಭೀತಿಯಿಂದ ರಾಜರು ಪರ್ವತ ಪ್ರಾಂತಗಳನ್ನು ಸೇರಿದರು. ಆದ್ದರಿಂದ ಭೂಲೋಕದಿಂದ ಉಡುಗೊರೆಗಳು ಬರಲಿಲ್ಲ. ಸದ್ವತ್ಪ್ರಿಯ ಬ್ರಾಹ್ಮಣರು ಭಾರ್ಗವ ಮಹರ್ಷಿಯ ಆಶ್ರಮವನ್ನು ಸೇರಿದ್ದಾರೆ. ಶೂದ್ರರು ತಮ್ಮ ವೃತ್ತಿಯನ್ನು ಬಿಟ್ಟು ತಾರಕನ ಸೇವೆಯನ್ನು ಸ್ವೀಕರಿಸಿದ್ದಾರೆ. ಹೀಗೆ ಕುಬೇರನು ಹೇಳಿದ ಮೇಲೆ ನಾರದರು ಎದ್ದು, ಸ್ವಾಮಿ ಶಂಕರ, ಆ ಭೂಲೋಕದಲ್ಲಿ ತೇಜಸ್ವಿಗಳಾದ ವೈಶ್ಯರು ಮಿಗಿಲಾದ ಕಠಿಣ ತಪವನ್ನ ಆಚರಿಸಿ ನಿನ್ನ ಅನುಗ್ರಹದಿಂದ ಯೋಗಿಗಳಿಗೂ ಯತಿಗಳಿಗೂ ದೇವತೆಗಳಿಗೂ ದುರ್ಲಭವಾದ ಕೈಲಾಸವನ್ನು ಹೊಂದಿ ಆನಂದ ಜೀವಿಗಳಾಗಿದ್ದಾರೆ. ಆದ ಕಾರಣ ಲೋಕದಲ್ಲಿ ವಸ್ತುಗಳು ಕ್ರಯ ವಿಕ್ರಯ ವ್ಯವಹಾರವೇ ಇಲ್ಲ. ಅಂತೆಯೇ ಭೂಲೋಕದ ರಾಜರು ಯಾವ ಕಾಣಿಕೆಗಳನ್ನೂ ತರಲಾಗಲಿಲ್ಲ. ಭೂಲೋಕದಲ್ಲಿರುವ ಶ್ರೇಷ್ಠ ವಸ್ತುಗಳನ್ನು ನಿನ್ನ ಪ್ರೀತಿಗಾಗಿ ಆಯ್ದು ತರಲು ನಿನ್ನ ಭಕ್ತರಾದ ಆ ವೈಶ್ಯ ಶ್ರೇಷ್ಠರೇ ಸರ್ವಸಮರ್ಥರು ಎಂದರು. ಆಗ ಈಶ್ವರನು ಕುಬೇರನಿಗೆ, ಕೈಲಾಸದಲ್ಲಿ ವೈಶ್ಯರು ವಾಸಿಸುವುದು ನನಗೆ ಸರಿ ಎನಿಸದು. ಈ ವೈಶ್ಯರು ನಿರಂತರ ಸಂತುಷ್ಟರಾಗಿ ಇಲ್ಲಿಯೇ ಉಳಿದರೆ ಗೋರಕ್ಷೆಯನ್ನು, ರತ್ನಾದಿ ವಸ್ತು ನಿರ್ಮಾಣವನ್ನು, ಔಷಧಾದಿ ವಿಶೇಷಗಳನ್ನು, ಸುವರ್ಣಾದಿ ಲೋಹಗಳನ್ನು ವಿಕ್ರಯಿಸುವವರಾರು? ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು, ದೇವತಾದಿ ಪೂಜೆಗಳೂ ಇಲ್ಲದಂತಾಗುತ್ತವೆ. ಇದರಿಂದ ಉಪದ್ರವವೇ ಹೆಚ್ಚಾಗುತ್ತದೆ. ಆದ ಕಾರಣ ವೈಶ್ಯ ಶ್ರೇಷ್ಠರು ಆಲಸ್ಯ ಮಾಡದೆ ಭೂಲೋಕಕ್ಕೆ ತೆರಳಬೇಕು ಎಂದು ಆಜ್ಞಾಪಿಸಿ ನಿಜಾಂತಃಪುರ ಪ್ರವೇಶಿಸಿದನು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.